ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಡ್ತೀನಿ. ಎಲ್ರಿಗೂ ಹ್ಯಾಪಿ ಓಣಂ. ಲಾಸ್ಟ್ ಇಯರ್ ಕೂಡ ರೆಡಿಯಾಗಿ ಫೋಟೋ ಶೂಟ್ ಮಾಡಿಸಿದ್ದೆ, ಬಟ್ ಈ ವರ್ಷ ರೆಡಿ ಆಗ್ತಾ ಇದ್ದೀನಿ, ಫೋಟೋ ಶೂಟ್ ಮಾಡ್ಸೋಕ್ಕಾಗಲ್ಲ. ಬಟ್ ಎನಿವೆ ಲೆಟ್ಸ್ ಟು ಗೆಟ್ ರೆಡಿ ವಿತ್ ಮೀ. ಅದರಲ್ಲಿ ಏನಿದೆ, ಕಳ್ಕೊಳ್ಳೋದು ಏನು ಇಲ್ವಲ್ಲ, ಹಾಗಾಗಿ. ಆ್ಯಂಡ್ ಏನೆಲ್ಲ ಬಳಸಿದ್ದೀನಿ ಎಲ್ಲಾನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಈ ರೀಲ್ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ. ಯಾರೆಲ್ಲ ನೋಡಿದ್ದೀರಾ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಏನಂದರೆ, ಓಣಮಲ್ಲಿ ರೆಡಿ ಆಗೋದೇ ಒಂಥರ ಖುಷಿ ಅಲ್ವಾ ಕೇರಳದವರಿಗೆ. ಆ್ಯಂಡ್ ಓಣಮ್ ಇಸ್ ನಾಟ್ ಮೈ ರಿಚುವಲ್, ಬಟ್ ಸ್ಟಿಲ್ ಐ ಡೂ ಫಾಲೋ. ನಾನು ಎಲ್ಲ ದೇವ್ರನ್ನೂ ಪೂಜಿಸ್ತೀನಿ, ಹಾಗಾಗಿ ನನಗೇನೋ ಡಿಫ್ರೆನ್ಸ್ ಅಂತ ಅನ್ಸೋದಿಲ್ಲ. ಎಲ್ಲ ಹಬ್ಬನೂ ಆಚರಿಸ್ತೀನಿ. ಈವನ್ ನಾನು ರಂಜಾನ್ ಲುಕ್ ಕೂಡ ಕ್ರಿಯೇಟ್ ಮಾಡ್ತೀನಿ. ಅಂದರೆ ಬಟ್ ನಾನ್ ವೆಜ್ ತಿನ್ನಲ್ಲ, ಬಟ್ ಐ ಫಾಲೋ ಎವ್ರಿಥಿಂಗ್. ಆ್ಯಂಡ್ ನಾನು ಚರ್ಚ್ಗೆ ಹೋಗಿದ್ದೀನಿ, ದರ್ಗಾಗೆ ಹೋಗಿದ್ದೀನಿ. ಆ್ಯಂಡ್ ಅಲ್ಲೆಲ್ಲ ನನಗೆ ಹೆಸರು ಕೂಡ ಕೊಟ್ಟಿದ್ದಾರೆ. ಯಾವತ್ತಾದರೂ ಒಂದಿನ ಟೈಮ್ ಸಿಕ್ಕಿದಾಗ ಅದು ಏನೇನು ಹೆಸರು ಕೊಟ್ಟಿದ್ದಾರೆ, ಯಾವ್ಯಾವ ಇದರಲ್ಲಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಈ ಲಿಪ್ ಶೇಡ್ ನೋಡಿ, ಲಿಪ್ಸ್ಟಿಕ್ ಆಯಿತು. ಆ್ಯಂಡ್ ಇವಾಗ ಬೊಟ್ಟಿಟ್ಕೊಳ್ಳೋ ತುಂಬ ಇಷ್ಟ ಆಯಿತು. ಬೊಟ್ಟಿಟ್ಕೊಳ್ಳೆ ಈ ಲುಕ್ಗೆ ಚಂದನ ಇಲ್ಲ ಅಂದರೆ ಈ ಲುಕ್ಗೆ ಚಂದನ ಇಲ್ಲ ಅಂದರೆ ಈ ಲುಕ್ ಕಂಪ್ಲೀಟೇ ಆಗೋದಿಲ್ಲ. ಸೊ ಹಾಗಾಗಿ ಚಂದನ ಕೂಡ ಇಟ್ಕೊಂಡೆ. ಆ್ಯಂಡ್ ಆಬ್ವಿಯಸ್ಲಿ ಫ್ಲವರ್ ಬೇಕೇ ಬೇಕು ಅಲ್ವಾ. ಆ್ಯಂಡ್ ಇದರಲ್ಲಿ 1.5 ಮೊಳ ಇದೆ. ಆ್ಯಂಡ್ ನಾನು ಅಮ್ಮ ಸೇರಿ ಕಟ್ಟಿರೋಂಥ ಹೂವು ಇದು. ನಾನು ಹೂವು ಕಟ್ತೀನಿ. ಆ್ಯಂಡ್ ದಿಸ್ ಇಸ್ ದ ಫೈನಲ್ ಲುಕ್. ಹೇಗೆ ಕಾಣಿಸ್ತಿದೆ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಸಿಂಪಲ್ ಆಗಿ ಆ್ಯಂಡ್ ಎಲಿಗೆಂಟ್ ಆಗಿದೆ. ಯಾರಿಗೆಲ್ಲ ಓಣಂ ಲುಕ್ ಟ್ರೈ ಮಾಡಬೇಕು ಅಂತಿದ್ದೀರಾ, ಯು ಕ್ಯಾನ್ ಜಸ್ಟ್ ಟ್ರೈ ದಿಸ್ ಲುಕ್. ಆ್ಯಂಡ್ ಎಲ್ರಿಗೂ ಮತ್ತೊಮ್ಮೆ ಹ್ಯಾಪಿ ಓಣಂ, ಸ್ಪೆಷಲಿ ಕೇರಳದವರಿಗೆ. ಓಕೆ, ಬಾಯ್.